ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಇವತ್ತು ಬೆಳಗ್ಗೆಗೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ನನಗೆ ಇಷ್ಟನೇ ಇಲ್ಲ. ಆ್ಯಕ್ಚುಲಿ ಎಲ್ಲ ಮಕ್ಳಿಗೂ ಇಷ್ಟ ಇರಲ್ಲ. ನಮ್ಮಮ್ಮ ಮಾಡೋ ಥರ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ಇಷ್ಟಪಡ್ಬೇಕು. ಆ ಥರ ಏನೇನು ಹಾಕೋತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಈಗ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿ ತೊಗೊಂಡು ರವೆನ ಸಣ್ಣ ಕೆಂಪು ಬರೋ ರೀತಿ ಹುರಿಬೇಕು. ಸೊ ನಾನಿಲ್ಲಿ ಅರ್ಧ ಗ್ಲಾಸು ಬನ್ಸಿ ರವೆ, ಅರ್ಧ ಗ್ಲಾಸ್ ಸಣ್ಣ ರವೆ, ಸೊ ಎರಡನ್ನೂ ತೊಗೊಂಡಿದ್ದೀನಿ. ಸಣ್ಣ ಫ್ಲೇಮ್ ತೊಗೊಂಡು ಹುರಿತಾನೆ ಇರಿ. ಅದು ಕೆಂಪು ಬರಬೇಕು, ಕಂದು ಬಣ್ಣ ಬರೋ ರೀತಿ ಹುರ್ಕೊಳ್ಳಿ. ಫಸ್ಟು ಎಲ್ಲ ಕಂದು ಬಣ್ಣ ಬಂದಿದೆ. ಸಣ್ಣ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸೊ ಈ ರೀತಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಸೊ ಇವಾಗ ರವೆ ಹುರ್ಕೊಂಡಿದ್ದಾಗಿದೆ. ನಾವು ಒಗ್ಗರಣೆಗೆ ಏನೇನಪ್ಪ ಬೇಕು ಅಂದರೆ ಹೆಚ್ಚಿರೋ ಒಂದು ಈರುಳ್ಳಿ, ಒಂದು ಸಣ್ಣ ಟೊಮೊಟೊ ಜಾಸ್ತಿ ಬೇಡ, ಒಂದು ಸಣ್ಣ ಟೊಮೊಟೊ ಆದರೆ ಸಾಕು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನಿವತ್ತು ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿರೋದ್ರಿಂದ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಕಡಲೆ ಬೀಜ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಶುರು ಮಾಡೋಣ ಬನ್ನಿ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಇದ್ದರೆ ಉಪ್ಪಿಟ್ಟು ತಿನ್ನೋದಕ್ಕೆ ಚೆಂದ, ಸೊ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಕಾದಿದೆ. ಇವಾಗ ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸೊ ಅದು ನೋಡಿ ಚಿಟಪಟ ಅಂತ ಸಿಡಿತಾ ಇದೆ. ನೆಕ್ಸ್ಟು ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸಿ. ಸೊ ನಾನು ಹೇಳೋ ರೀತಿ ಇವತ್ತು ಮಾಡಿ ಸಪ್ರೇಟಾಗಿ ನೀರನ್ನ ಕುದಿಸ್ಕೊಳ್ಳಿ. ನಿಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು. ಸೊ ನೀವು ನೀರೊಳಗೇ ಕುದ್ದಿ ಆಮೇಲೆ ರವೆ ಹುಯ್ಯೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿ ಬರೋಲ್ಲ, ಉದುದ್ರಾಗಿ ಬರೋಲ್ಲ ಮತ್ತು ಟೇಸ್ಟಿಯಾಗಿ ಬರೋದೇ ಇಲ್ಲ. ಸೊ ನಾನು ಹೇಳೋ ರೀತಿ ಒನ್ ಟೈಮ್ ಮಾಡಿ ನೋಡಿ, ಖಂಡಿತ ನೀವು ತುಂಬಾ ಇಷ್ಟಪಡ್ತೀರ. ಸೊ ಇವಾಗ ಇದೆಲ್ಲ ಆಗಿದೆ. ಇದಕ್ಕೆ ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಇಷ್ಟ ಇದ್ದವ್ರು ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂದ್ರೆ ಬೇಡ. ಸಬ್ಸಿಗೆ ಸೊಪ್ಪಿಗೇನು ಕಡಲೆ ಬೀಜ ಅವಶ್ಯಕತೆ ಇಲ್ಲ. ಸೊ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕೆಂಪಾಗೋವರೆಗೂ ಉರಿಲಿ. ನೋಡಿ ಕಡಲೆ ಬೀಜ ಬ್ರೌನ್ ಆಗಿದೆ. ಸೊ ನಾನು ಇವಾಗ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ಲೈಸಾಗಾದರೂ ಹೆಚ್ಕೊಳ್ಳಿ, ಸಣ್ಣದಾಗಾದರೂ ಹೆಚ್ಕೊಳ್ಳಿ, ಅದು ನಿಮ್ಮ ರುಚಿ ಹೇಗೆ ಅನಿಸುತ್ತೋ ಹೆಚ್ಕೊಳ್ಳಿ. ಇದು ನಾನು ಸಣ್ಣಕ್ಕೆ ಹೆಚ್ಚಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ವೀಡಿಯೋದಲ್ಲಿ ಏನೂ ಹಾಕ್ತಲೇ ಬರೀ ಕಾಯಿ ತುರಿ ಈರುಳ್ಳಿ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈರುಳ್ಳಿ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಅದು ಬ್ರೌನ್ ಆಗಬೇಕು ಅಂದರೆ ಸ್ವಲ್ಪ ಸಣ್ಣ ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ ಸಣ್ಣ ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು. ಸೊ ಈರುಳ್ಳಿ ಬೇಗ ಬೇಯೋದಕ್ಕೆ ಉಪ್ಪು ಹೆಲ್ಪ್ ಮಾಡುತ್ತೆ. ಓಕೆನಾ? ಈಗ ಬ್ರೌನ್ ಬರೋವರೆಗೂ ಸಣ್ಣ ಫ್ಲೇಮಲ್ಲೇ ಹುರ್ಕೊಳ್ಳಿ. ಪ್ರತಿಯೊಂದು ಸಣ್ಣ ಫ್ಲೇಮಲ್ಲೇ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ಸೊ ನೋಡಿ ಇವಾಗ ಬ್ರೌನ್ ಬಂದಿದೆ. ಇದಕ್ಕೆ ನಾನಿವಾಗ ಸಬ್ಸಿಗೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಸಣ್ಣ ಫ್ಲೇಮಲ್ಲಿ ಉರಿ ಮಾತ್ರ ಜೋರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಉಪ್ಪಿಟ್ಟು ರುಚಿಯಾಗಿ ಬರೋದಿಲ್ಲ. ಏನೋ ಆಗೋಗ್ಲಿ ಅಂತ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪಿಟ್ಟನ್ನ ಮಾಡೋಕ್ಕೆ ಹೋಗ್ಬೇಡಿ. ಸೊ ಚೆನ್ನಾಗಿರೋದಿಲ್ಲ ಅದು. ಇದನ್ನು ಹದವಾಗಿ ಬೆಂದಿದೆ. ಇವಾಗ ಎಣ್ಣೆಯಲ್ಲಿ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲೇ ಟೊಮೊಟೊ ಹಾಕ್ಕೊಳ್ಳಿ. ನೀವು ಫಸ್ಟೇ ಟೊಮೊಟೊ ಹಾಕ್ಕೊಂಡ್ರೆ ಕಡಲೆ ಬೀಜ ಈರುಳ್ಳಿ ಎಲ್ಲ ಒಂಥರ ಮೆತ್ತೆ ಆಗಿಬಿಡುತ್ತೆ. ಸೊ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಸಣ್ಣ ಉಗುರಿಲಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ ಎಲ್ಲ ರೀತಿ ಬೆಂದಿದೆ. ಆಪ್ಷನ್ನು ಅರಿಶಿನ ಹಾಕೊಳ್ಳೋರು ಹಾಕ್ಕೊಳ್ಳಿ, ಹಾಕೊಳ್ದಲ್ಲೇ ಇರೋರು ಏನು ಬೇಡ. ಸೊ ನಾನು ಚಿಟಿಕೆ ಅರಿಶಿನ ಇಲ್ಲಿ ಸೇರಿಸ್ಕೊತಾ ಇರ್ತೀನಿ. ಯಾಕೆಂದರೆ ಉಪ್ಪಿಟ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಬಟ್ ಅರಿಶಿನೂ ದೇಹಕ್ಕೆ ಒಳ್ಳೆಯದು. ಪ್ರತಿಯೊಂದು ಅಡುಗೆಯಲ್ಲೂ ಸ್ವಲ್ಪ ಸೇರಿಸೋದ್ರಿಂದ ಸೊ ಒಳ್ಳೆಯದು. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಎಲ್ಲ ರೀತಿಯೂ ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಟೊಮೊಟೊ ಎಲ್ಲ ಥರ ಬೆಂದಿದೆ. ಕ್ರಿಸ್ಪಿಯಾಗೂ ಸಹ ಇರುತ್ತೆ. ನೆಕ್ಸ್ಟು ಇದಕ್ಕೆ ಎಲ್ಲರೂ ನೀರು ಸೇರಿಸ್ಕೋತಾರೆ, ಬಟ್ ನೀರು ಸೇರಿಸ್ಕೋಬಾರ್ದು. ಹುರಿದಿರೋ ರವೆ ಸೇರಿಸ್ಕೊಳ್ಳಿ. ಹುರಿದಿರೋ ರವೆ ಸೇರಿಸ್ಕೊಂಡು ಸಣ್ಣ ಉರಿಲಿ ಒಂದು 5 ನಿಮಿಷ ಬಾಡಿಸಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ರೀತಿಯೂ ಈರುಳ್ಳಿ ಆಗಲಿ ಟೊಮೊಟೊ ಪ್ರತಿಯೊಂದು ಇದಕ್ಕೆ ಸಖತ್ತಾಗಿದ್ದಾಗಿದೆ. ಬಟ್ ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಳ್ಳಿ. ಇವಾಗ ಯಾವ ರೀತಿ ಅಂತ ಇದು ಮಾಡೋದು ತುಂಬ ಈಸಿಯಾಗಿದೆ. ಇದು ಮಾಡ್ಕೊಳ್ಳಿ. ಉಪ್ಪು ಇಷ್ಟು ಸಾಕು ಅನ್ನಿಸ್ತು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಯಿತಾ? ಎಲ್ಲ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ.
ಈ ರೀತಿ ಆದಮೇಲೆ ಕೊನೆಗೆ ನೀವು ನೀರನ್ನ ಕುದಿಸಿಟ್ಕೊಂಡಿರಬೇಕು. ನೀರನ್ನ ಕುದಿಸಿಟ್ಕೊಂಡು ಕುದ್ದಿರೋ ನೀರನ್ನ ಲಾಸ್ಟ್ ಎಂಡಿಂಗಲ್ಲಿ ನೀವು ಸೇರಿಸ್ತಾ ಬನ್ನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಬನ್ನಿ. ನೋಡಿ, ನಾನು ಫಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಇದನ್ನು ತಿರುಗ್ತಾ ಬರ್ತೀನಿ. ಸೊ ಯಾವ ರೀತಿ ಅಳ್ಳುತ್ತೆ, ಇದು ಎಷ್ಟು ನೀರು ತಗೊಳುತ್ತೆ, ತೆಳ್ಳಗಾಗುತ್ತೋ ಮತ್ತು ಇದಾಗುತ್ತೋ ಅಂತ ಸ್ವಲ್ಪನೇ ತಿರುಗ್ತಾ ಬರ್ತೀನಿ. ನೋಡಿ, ಈ ರೀತಿ ಬಂದಿದೆ. ಸೊ ಇದು ಅಳ್ಳದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಗಟ್ಟಿ ಬೇಕು ಅನ್ನೋರು ಇಷ್ಟೇ ನೀರನ್ನ ಸಾಕು. ಬಟ್ ಯಾವ ರೀತಿ ಅದ ಬೇಕು ಅನ್ನೋದು ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ಸೊ ಆವಾಗ ತೆಳು ಬೇಕೋ ಇಲ್ಲ ಹುಡುಡಿಯಾಗಿ ಬೇಕೋ ಅನ್ನೋದ್ರ ಮೇಲೆ ನೀರನ್ನ ನೀವು ಹಾಕ್ಕೊಂತ ತಿರುಗೋದ್ರಲ್ಲಿ ಗೊತ್ತಾಗುತ್ತೆ ಅದು ತೆಳ್ಳಗೆ ಬರುತ್ತೋ ಇದು ಬರುತ್ತೋ ಅಂತ. ನಿಮ್ಮ ಅದ ನೋಡಿಕೊಂಡು ಕುದಿಯೋ ನೀರನ್ನ ಹಾಕೊಳ್ಳೋದ್ರಿಂದ ಈರುಳ್ಳಿ ರೋಸ್ಟ್ ಆಗಿರೋದು ಮೆತ್ತೆ ಆಗೋದಿಲ್ಲ, ಕಡಲೆ ಬೀಜ ಮೆತ್ತೆ ಆಗೋದಿಲ್ಲ. ನಾವೇನು ಮಾಡ್ತೀವಿ, ಎಲ್ಲನೂ ನೀರನ್ನ ಹಾಕೋಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ರವೆ ಹುಯ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಕಡಲೆ ಬೀಜ ನೀರಲ್ಲಿ ಮೆತ್ತ ಆಗಿಬಿಟ್ಟಿರುತ್ತೆ. ಸೊ ರವೆ ಈರುಳ್ಳಿನೂ ಮೆತ್ತ ಆಗಿಬಿಟ್ಟಿರುತ್ತೆ. ಆವಾಗ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ಆವಾಗ ತಿನ್ನೋದಕ್ಕೆ ಟೇಸ್ಟು ಆಗಿರೋದಿಲ್ಲ. ನೋಡಿ, ಇವಾಗ ಕರೆಕ್ಟಾಗಿ ತೆಳ್ಳವಾಗಿ ಅದಾಗಿದೆ. ಸೊ ಲಾಸ್ಟಲ್ಲಿ 1 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಸೇರಿಸ್ಕೊಳ್ಳೋದು ಏನಕ್ಕಪ್ಪ ಅಂತಂದರೆ ಉಪ್ಪಿಟ್ಟಿಗೆ ಎಷ್ಟು ಎಣ್ಣೆ ಇದ್ದರೂ ಸರಿ ಇರೋದಿಲ್ಲ. ಹಾಗಾಗಿ ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಇದ್ದರೆ ತಿನ್ನೋದಕ್ಕೆ ಮಧ್ಯಾಹ್ನ ತಿನ್ನೋದಕ್ಕೂ ಸಹ ಈ ಉಪ್ಪಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ತೆಳುವಾಗಿ ಎಷ್ಟು ನೀಟಾಗಿ ಬಂದಿದೆ. ಸೊ ಇವಾಗೆಲ್ಲ ಆಯಿತು. ಉಪ್ಪು ಕರೆಕ್ಟಾಗಿದೆ. ಉಪ್ಪನ್ನು ನಾನು ರುಚಿ ನೋಡಿದ್ದೀನಿ. ನಿಮ್ಮ ತಕ್ಕನಾಗೆ ಉಪ್ಪು ಹಾಕ್ಕೊಳ್ಳಿ, ಖಂಡಿತ ಚೆನ್ನಾಗಿ ಬರುತ್ತೆ. ಮಾಡಿ ಟ್ರೈ ಮಾಡಿ. ಲಾಸ್ಟ್ ಎಂಡಿಂಗಲ್ಲಿ ಸೊ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಬೇಕು ಅನ್ನೋರು ಕಾಯಿ ತುರಿ ಸೇರಿಸ್ಕೊಳ್ಳಿ. ನಾವು ಕಾಯಿ ತುರಿ ಜಾಸ್ತಿ ಬಳಸೋದ್ರಿಂದ ನಾವು ಕಾಯಿ ತುರಿ ಹಾಕ್ಕೊಂತಿಲ್ಲ. ಬೇಕು ಅನ್ನೋರು ಕಾಯಿ ತುರಿ ಹಾಕ್ಕೊಳ್ಳಿ. ಸೊ ಹೇಗೆ ಬಂತು ನೋಡಿ. ಲಾಸ್ಟ್ ನೋಡಿ ಯಾವ ರೀತಿ ಬಂದಿದೆ. ತುಂಬ ಚೆನ್ನಾಗಿ ತೆಳುವಾಗಿ ಹುಡುಡಿಯಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಅರ್ಧ ಗ್ಲಾಸ್ ಸಣ್ಣ ರವೆ, ಅರ್ಧ ಗ್ಲಾಸ್ ಬನ್ಸಿ ರವೆ ಸೇರಿಸ್ಕೊಂಡು ಮಾಡ್ತಾ ಇರೋದು. ಸೊ ಒಂದೇ ರವೆಯಲ್ಲಿ ಮಾಡಿದ್ರೆ ಈ ರೀತಿ ಉಪ್ಪಿಟ್ಟು ಬರೋದಿಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ರೀತಿಯ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ. ನೋಡಿ ಯಾವ ರೀತಿ ಬಂದಿದೆ. ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.